ಅಣ್ಣ ಯಾಕೆ ಸೋಲ್ ಅಂತ ಈ ಪ್ರಪಂಚದಲ್ಲಿ ಏನಾದ್ರು ಒಂದಿದ್ರೆ ಅದು ನಾನೇ. ಮದುವೆ ಮೇಲೆ ಟೆನ್ಷನ್ ಆಗಿ ಇದೆಲ್ಲ ಬರ್ತದಂದ್ರೆ ಅದು ಮತ್ತೆ ಮದುವೆ ಬೇಡ ಬಿಡು. ನೋಡಿದ್ರಲ್ಲ ವೀಕ್ಷಕರೇ, ಗಿಲ್ಲಿ ಅವ್ರು ಏನು ಹೇಳಿದ್ರು ಅಂತಂದ್ಬಿಟ್ಟು, ಪ್ರಪಂಚದಲ್ಲಿ ಏನಾದರೂ ಹ್ಯಾಪಿ ಸೋಲ್ ಅಂತ ಇದ್ದರೆ ಇಲ್ಲಿ ಗಿಲ್ಲಿ ನಟ ಅವರು ಅಂತ ಇಲ್ಲಿ ಹೇಳಿದ್ರು. ಯಾವುದಕ್ಕೂ ಕೂಡ ಜಾಸ್ತಿ ಓವರಾಗಿ ಟೆನ್ಷನ್ ಮಾಡ್ಕೊಳ್ಳಲ್ಲ ಅಂತ ಕೂಡ ಹೇಳಿದ್ರು. ಆದರೆ ರಘು ಅವ್ರು ಏನಪ್ಪ ಹೇಳ್ತಾರೆ ಅಂತಂದರೆ, ಇಲ್ಲಿ ಮದುವೆ ಆಗು ಎಲ್ಲ ತನಗೆ ತಾನಾಗೇ ಬರುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಅದರಿಂದ ಗಿಲ್ಲಿ ನಟ ಅವ್ರಿಗೆ ಸಖತ್ ಬೇಜಾರಾಗುತ್ತೆ. ಅಂದರೆ ಮದುವೆ ಆದರೆ ಇವೆಲ್ಲ ಹ್ಯಾಪಿ ಸೋಲೆಲ್ಲ ಹೋಗ್ಬಿಟ್ಟು ಬರೀ ಕಷ್ಟನೇ ಬರುತ್ತೆ ಅಂತಂದರೆ, ಹಾಗಿದ್ರೆ ಮದುವೆನೇ ಬೇಡ, ನನ್ನ ಪಾಡಿಗೆ ನಾನು ಸುಮ್ಮನೆ ಇದ್ಬಿಡ್ತೀನಿ ಅಂತಂದ್ಬಿಟ್ಟು ಗಿಲ್ಲಿ ಅವ್ರು ಹೇಳ್ತಾರೆ. ಅದ್ಯಾಕೋ ಗೊತ್ತಿಲ್ಲ, ರಘು ಅವರು ಹ್ಯಾಪಿ ಸೋಲ್ ಅಲ್ಲ ಅಂತ ಕಾಣಿಸುತ್ತೆ. ಯಾಕಂದರೆ ಅವ್ರಿಗೆ ಮದುವೆ ಆಗೋಕ್ಕೆ ಇಷ್ಟನೇ ಇರಲ್ವಂತೆ. ಆದರೂ ಕೂಡ 32ನೇ ವಯಸ್ಸಲ್ಲಿ ಮದುವೆ ಆಗ್ತಾರಂತೆ. ನೋಡಿ, ಇಷ್ಟ ಇಲ್ಲ ಅಂತಂದಮೇಲೆ ಯಾಕೆ ಮದುವೆ ಆಗಬೇಕಿತ್ತು ಆ್ಯಕ್ಚುಲಾಗಿ? ಮದುವೆ ಆದಮೇಲೆ ಎಲ್ಲನೂ ಕೂಡ ತಾನೇ ಬರುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಅಂದರೆ ಅವ್ರು ಹ್ಯಾಪಿ ಸೋಲ್ ಇಲ್ಲ ಅಂತ ಇಲ್ಲಿ ಹೇಳಿದ್ರು. ಇಲ್ಲಿ ಗಿಲ್ಲಿ ಅವ್ರು ಹೇಳಿದ್ದು, ಪ್ರಪಂಚದಲ್ಲಿ ಯಾರಾದರೂ ಹ್ಯಾಪಿ ಸೋಲ್ ಅಂತ ಇದ್ದರೆ ಅದು ನಾನೇ ಅಂತ ಇಲ್ಲಿ ಹೇಳ್ಕೊತಾರೆ. ಆದರೆ ಒಂದು ಮೋಟಿವೇಶನ್ ಸ್ಪೀಚ್ ಕೊಡಬೇಕು. ಬಟ್ ಈ ರೀತಿ ಹೇಳಿದ್ರೆ ಅದಕ್ಕೇನೆ ಇಲ್ಲಿ ಗಿಲ್ಲಿ ಅವ್ರು ಹೇಳ್ತಾರೆ, ಮದುವೆನೇ ಆಗಲ್ಲ ಬಿಡು ಹಾಗಿದ್ರೆ ಅಂತ ಕೂಡ ಇಲ್ಲಿ ಹೇಳಿ, ಅಂದರೆ ಒಂದು ಹ್ಯಾಪಿ ಸೋಲ್ ಏನಿರುತ್ತೆ ಆ ಒಂದು ಸಂತೋಷ ಹೋಗ್ಬಿಡುತ್ತಲ್ವಾ ಅಂತಂದ್ಬಿಟ್ಟು ಇಲ್ಲಿ ಗಿಲ್ಲಿ ಅವರು ಮದುವೆ ಆಗಲ್ಲ ಅಂತ ಹೇಳ್ತಾರೆ. ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನು ಅನ್ಸುತ್ತೆ? ಇಲ್ಲಿ ರಘು ಅವ್ರು ಹೇಳಿದ್ದು ಕರೆಕ್ಟ್ ಆಗಿತ್ತಾ ಅಥವಾ ಗಿಲ್ಲಿ ಅವರು ಅರ್ಥ ಮಾಡ್ಕೊಂಡಿದ್ದು ಕರೆಕ್ಟ್ ಆಗಿತ್ತಾ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.